ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇತ್ತೀಚೆಗೆ ದೇಶದಲ್ಲಿ ಬಹಳ ಚರ್ಚೆಯಾದಂತಹ ಪ್ರಕರಣ ಅಂದ್ರೆ ಅದು ಉನ್ನಾವೋ ಪ್ರಕರಣ ಅಥವಾ ಬಿಜೆಪಿಯ ಮಾಜಿ ಶಾಸಕ ಕುಲ್ದೀಪ್ ಸಿಂಗ್ ಸೆಂಗರ್ಗೆ ಸಂಬಂಧಪಟ್ಟಂತ ಪ್ರಕರಣ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಕೊಟ್ಟಂತ ಒಂದು ತೀರ್ಪು ಜನಾಕ್ರೋಶಕ್ಕೆ ಕಾರಣ ಆಗಿತ್ತು. ಜನ ಪ್ರತಿಭಟನೆ ಮಾಡಿದ್ರು, ತೀವ್ರ ಆಕ್ರೋಶವನ್ನ ಹೊರಹಾಕಿದ್ರು, ಪ್ರಕರಣದ ಸಂತ್ರಸ್ತೆ ಕೂಡ ಬೀದಿಗಿಳಿದು ಹೋರಾಟವನ್ನ ಮಾಡಿದ್ರು, ಮಾಧ್ಯಮಗಳಲ್ಲೂ ಕೂಡ ಕ್ಯಾಂಪೇನ್ ಶುರುವಾಗಿತ್ತು. ಜನ ಪ್ರಶ್ನೆ ಮಾಡ್ತಿದ್ದು ಎಲ್ಲಿವರೆಗೆ ಹೋಗಿತ್ತು ಅಂದ್ರೆ ಜನ ಕೋರ್ಟನ್ನೇ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ರು. ನ್ಯಾಯಾಂಗ ವ್ಯವಸ್ಥೆಯನ್ನೇ ಜನ ಪ್ರಶ್ನಿಸ್ತಾ ಇದ್ರು, ಜೊತೆಗೆ ನ್ಯಾಯಾಂಗ ವ್ಯವಸ್ಥೆಯ ವಿರುದ್ಧ ಆಕ್ರೋಶವನ್ನ ಹೊರಹಾಕೋದಕ್ಕೆ ಶುರು ಮಾಡ್ಕೊಂಡಿದ್ರು. ಇಂತಹ ಗಂಭೀರವಾದಂತಹ ಪ್ರಕರಣದಲ್ಲಿ ಈ ರೀತಿಯಾದಂತಹ ತೀರ್ಪು ಬಂದ್ರೆ ಹೇಗೆ ಅನ್ನೋದು ಜನರ ಪ್ರಶ್ನೆ ಆಗಿಬಿಟ್ಟಿತ್ತು. ಬಂಧುಗಳೇ, ಅಂತಿಮವಾಗಿ ಜನಾಕ್ರೋಶಕ್ಕೆ ಸುಪ್ರೀಂ ಕೋರ್ಟ್ ಇದೀಗ ಮಣಿದ ಹಾಗೆ ಕಾಣಿಸ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಏನು ತೀರ್ಪನ್ನ ಕೊಟ್ಟಿತ್ತು, ಆ ತೀರ್ಪಿಗೆ ಇದೀಗ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ ಅಥವಾ ಸ್ಟೇ ನೀಡಿದೆ. ಈಗ ಜನ ಮತ್ತೊಮ್ಮೆ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಹೈಕೋರ್ಟ್ ಇಷ್ಟೊಂದು ಗಂಭೀರವಾದಂತಹ ಪ್ರಕರಣದಲ್ಲಿ ಅದು ಯಾವ ರೀತಿಯಾಗಿ ಈ ರೀತಿಯಾಗಿ ತೀರ್ಪು ಕೊಟ್ಟು ಬಿಡ್ತು ಅಂತ ಹೇಳಿ. ಅಂದ್ರೆ ಈಗ ಸುಪ್ರೀಂ ಕೋರ್ಟ್ ತಡೆ ನೀಡಿದ ನಂತರ ಜನರ ಪ್ರಶ್ನೆ ಇನ್ನಷ್ಟು ಜಾಸ್ತಿ ಆಗಿದೆ. ಈಗ ಸುಪ್ರೀಂ ಕೋರ್ಟ್ ತಡೆ ನೀಡುತ್ತೆ, ಹೈಕೋರ್ಟ್ ಆ ರೀತಿಯಾಗಿ ತೀರ್ಪು ಕೊಡುತ್ತೆ ಅಂದ್ರೆ ಏನಿದು ವ್ಯವಸ್ಥೆ, ಏನಿದು ನ್ಯಾಯಾಂಗ ವ್ಯವಸ್ಥೆ? ನಾವು ಬೇರೆ ಬೇರೆ ಪ್ರಕರಣಗಳು ಗಮನಿಸ್ತಾ ಇರ್ತೀವಿ. ಕೆಳ ಹಂತ ನ್ಯಾಯಾಲಯ ಒಂದು ರೀತಿ ತೀರ್ಪು ಕೊಡುತ್ತೆ, ನಾವು ಹೈಕೋರ್ಟ್ಗೆ ಹೋದಾಗ ಆ ತೀರ್ಪು ವ್ಯತಿರಿಕ್ತವಾಗಿ ಬರ್ಬೋದು, ಸುಪ್ರೀಂ ಕೋರ್ಟ್ಗೆ ಹೋದಾಗ ಇನ್ನೊಂದು ರೀತಿಯಲ್ಲಿ ಬರ್ಬೋದು, ಅಂಥದ್ದೆಲ್ಲವೂ ಕೂಡ ಆಗ್ತಿರುತ್ತೆ. ಆದರೆ ಬೇರೆ ಪ್ರಕರಣಗಳ ತೂಕ ಬೇರೆ, ಈ ಪ್ರಕರಣವೇ ಬೇರೆ. ಈ ಪ್ರಕರಣದಲ್ಲಿ 4 ಜನರ ಜೀವ ಹೋಗಿತ್ತು, ಓರ್ವ ಹೆಣ್ಣು ಮಗಳ ಬದುಕು ಸರ್ವನಾಶ ಆಗಿತ್ತು. ಇವತ್ತಿಗೂ ಕೂಡ ಆ ಹೆಣ್ಣು ಮಗಳು ಕಣ್ಣೀರನ್ನ ಹಾಕ್ತಾ ಇದ್ದಾಳೆ. ಇಲ್ಲಿ ಆರೋಪಿ ಸ್ಥಾನದಲ್ಲಿ ಇದ್ದಂಥವ್ರು ಯಾರು? ತುಂಬಾ ಪವರ್ಫುಲ್ ವ್ಯಕ್ತಿ, ಇನ್ಫ್ಲೂಯೆನ್ಸ್ ಇದ್ದಂಥ ವ್ಯಕ್ತಿ, ಬಿಜೆಪಿಯ ಶಾಸಕ. ಆಗ ಅಷ್ಟು ಮಾತ್ರ ಅಲ್ಲ, ಆತ ಅತ್ಯಂತ ಹೀನ ಮನಸ್ಸಿನ, ಅತ್ಯಂತ ನೀಚ ಮನಸ್ಸಿನ ವ್ಯಕ್ತಿ. ಹೀಗಿರುವಂತ ಅಥವಾ ಇಷ್ಟು ಗಂಭೀರವಾಗಿರುವಂತಹ ಪ್ರಕರಣದಲ್ಲಿ ಹೈಕೋರ್ಟ್ ಹಾಗಾದ್ರೆ ಹೇಗೆ ಈ ರೀತಿಯಾಗಿ ತೀರ್ಪು ಕೊಡ್ತು ಅಂತ ಈಗಲೂ ಕೂಡ ಜನ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ಏನಿದು ಪ್ರಕರಣ ಅನ್ನೋದನ್ನ ಶಾರ್ಟ್ ಆಗಿ ಹೇಳ್ತೀನಿ. ಹಿಂದೆ ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೇನೆ, ನಿಮ್ಮಲ್ಲಿ ಒಂದಷ್ಟು ಜನ ಗಮನಿಸಿರಬಹುದು, ಒಂದಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರಬಹುದು. ನೀವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂತಹ ಸಂಗತಿ ಇದು. ದೇಶದ ಇಂತಹ ಆಗು ಹೋಗುಗಳ ಬಗ್ಗೆ ನಮಗೆ ಅರಿವಿರಬೇಕಾಗತ್ತೆ. ಆಗ ಮಾತ್ರ ನಾವು ನಮ್ಮ ವ್ಯವಸ್ಥೆಯ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋಕೆ ಸಾಧ್ಯ. ಒಂದುಗಳು ಎಲ್ಲಿಂದ ಶುರುವಾಯಿತು ಅಂತ ಗಮನಿಸ್ತಾ ಹೋಗೋದಾದ್ರೆ 2017ರ ಜೂನ್ ಸಂದರ್ಭ ಅದು, ಅಥವಾ 2017ರ ಮಧ್ಯಭಾಗ. ಈ ಉತ್ತರ ಪ್ರದೇಶದ ಉನ್ನಾವೋ ಭಾಗದಲ್ಲಿ ಓರ್ವ ಹೆಣ್ಣು ಮಗಳು, ಆಕೆಯ ವಯಸ್ಸು 16ರಿಂದ 17 ವರ್ಷ ಇರುತ್ತೆ. ಆಕೆ ಕೆಲಸವನ್ನ ಹುಡ್ಕೊಂಡು ಮನೆಯಿಂದ ಆಚೆ ಬರ್ತಾಳೆ. ಆಗ ಆಕೆಗೆ ಯಾರದೋ ಸಂಪರ್ಕ ಸಿಗುತ್ತೆ, ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಆ ಹೆಣ್ಣು ಮಗಳನ್ನ ಬಿಜೆಪಿ ಶಾಸಕ, ಅಂದ್ರೆ ಈಗ ಮಾಜಿ, ಆ ಸಂದರ್ಭದಲ್ಲಿ ಶಾಸಕನಾಗಿದ್ದಂಥ ವ್ಯಕ್ತಿ ಕುಲ್ದೀಪ್ ಸಿಂಗ್ ಸೆಂಗರ್ ಅಂತ ಹೇಳಿ ಆತನ ಹೆಸರು. ಇಲ್ಲಿ ಬಿಜೆಪಿ ಮಾತ್ರ ಅಲ್ಲ, ಆತ ಮುಂಚೆ ಸಮಾಜವಾದಿ ಪಕ್ಷದಲ್ಲಿದ್ದ, BSP ಪಾರ್ಟಿಯಲ್ಲಿದ್ದ, ಅದಾದ ಬಳಿಕ ಅದಕ್ಕೂ ಮುಂಚೆ ಕಾಂಗ್ರೆಸ್ನಲ್ಲೂ ಕೂಡ ಇದ್ದ, ಅಂತಿಮವಾಗಿ ಬಿಜೆಪಿಗೆ ಸೇರ್ಪಡೆ ಆಗಿದ್ದ. ಬಿಜೆಪಿಯಲ್ಲಿ ಆ ಸಂದರ್ಭದಲ್ಲಿ ಆತ ಶಾಸಕನಾಗಿದ್ದ. ಆಗಲೂ ಕೂಡ ಆತನ ವಿರುದ್ಧ ಬೇರೆ ಬೇರೆ ಆರೋಪಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು. ಇಂತಹ ಹಿನ್ನೆಲೆ ಉಳ್ಳಂತ ಶಾಸಕ, ಆತನ ಗೂಂಡಾ ಪಡೆ ಕೆಲಸವನ್ನ ಕೇಳಿಕೊಂಡು ಬಂದಂತ ಈ ಹೆಣ್ಣು ಮಗಳನ್ನ ಎತ್ಕೊಂಡು ಹೋಗಿ ಬಿಡ್ತಾರೆ. ಶಾಸಕನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಹೆಚ್ಚು ಕಡಿಮೆ 10 ದಿನಗಳ ಕಾಲ ಆಕೆ ಕಣ್ಮರೆ ಆಗಿಬಿಡ್ತಾಳೆ. ಶಾಸಕನ ಮನೆಯಲ್ಲಿಯೇ ಆ ಹೆಣ್ಣು ಮಗಳನ್ನ 10 ದಿನಗಳ ಕಾಲ ಶಾಸಕ, ಶಾಸಕನ ಸಹೋದರ ಹಾಗೆ ಗೂಂಡಾ ಪಡೆ ತಮ್ಮ ಮನಸ್ಸಿಗೆ ಬಂದ ಹಾಗೆ ಬಳಸ್ಕೊಂಡು ಬಿಡ್ತಾರೆ. ಅಂದ್ರೆ ನೀವು ಯೋಚನೆ ಮಾಡಿ, ನನಗೆ ಅನ್ಸೋದೇನಪ್ಪ ಅಂದ್ರೆ ಇಂಥದ್ದು ನೋಡಿದಾಗ ಇದು ಪ್ರಥಮ ಆಗಿರ್ಲಿಕ್ಕಂತೂ ಸಾಧ್ಯ ಇಲ್ಲ. ಅಂದ್ರೆ ಫಸ್ಟ್ ಟೈಮ್ ಓರ್ವ ಹೆಣ್ಮಗಳನ್ನ ಎತ್ಕೊಂಡು ಹೋದ್ರು ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ಅವ್ರಿಗೆ ಇವೆಲ್ಲ ಒಂದು ರೀತಿ ನನ್ನ ಪ್ರಕಾರ ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ. ನಾವು ಶಾಸಕರು, ನಾವು ಪ್ರಭಾವಿಗಳು, ನಾವು ಯಾರನ್ನು ಬೇಕಾದ್ರೆ ಎತ್ಕೊಂಡು ಹೋಗ್ಬೋದು, ಯಾರನ್ನು ಹೇಗೆ ಬೇಕಾದ್ರೂ ಬಳಸ್ಕೊಳ್ಬಹುದು. ಅವರೆಲ್ಲರೂ ಕೂಡ ಇರೋದೇ ನಮ್ಮ ಸೇವೆಗೋಸ್ಕರ, ಅವರೆಲ್ಲರೂ ಕೂಡ ಇರೋದೇ ನಾವು ಬಳಸ್ಕೊಳ್ಳೋದಕ್ಕೋಸ್ಕರ ಎನ್ನುವಂಥ ಮನಸ್ಥಿತಿ ಅಂತ ಕಾಣುತ್ತೆ ಎಲ್ಲರದ್ದು ಕೂಡ. ಅಂದ್ರೆ ಇಷ್ಟು ಭಯ ಇಲ್ಲದೆ ಆರಾಮಾಗಿ ಎತ್ಕೊಂಡು ಹೋಗ್ತಾರೆ, 10 ದಿನಗಳ ಕಾಲ ತಮ್ಮ ಮನಸ್ಸಿಗೆ ಬಂದಾಗ ಬಳಸ್ಕೊಳ್ತಾರೆ ಅಂತಂದ್ರೆ ಇದು ಅವ್ರಿಗೆ ಒಂದು ರೀತಿಯಲ್ಲಿ ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ. ಅವರು ಹುಟ್ಟು ಕ್ರಿಮಿನಲ್ಗಳು, ಅಥವಾ ಪ್ರತಿನಿತ್ಯ ಅವರಿಗೆ ಇಂಥದ್ದೆಲ್ಲವೂ ಕೂಡ ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಜೊತೆಗೆ ಅವರ ತಲೆಯಲ್ಲಿದ್ದಂಥ ಯೋಚನೆ ಏನಪ್ಪಾ ಅಂದ್ರೆ, ನಾನು ಶಾಸಕ, ತುಂಬಾ ಪವರ್ಫುಲ್ ಆಗಿರುವಂತಹ ವ್ಯಕ್ತಿ, ನನ್ನ ವಿರುದ್ಧ ಇಲ್ಲಿ ಯಾರು ಕೂಡ ಮಾತಾಡೋದಕ್ಕಾಗೋದಿಲ್ಲ. ಜೊತೆಗೆ ಆ ಹೆಣ್ಮಗಳು ನನ್ನ ವಿರುದ್ಧ ಎಲ್ಲೂ ಕೂಡ ಧ್ವನಿ ಎತ್ತಲ್ಲ, ಆಕೆ ದೂರು ಕೊಡೋದಿಲ್ಲ. ದೂರು ಕೊಟ್ಟರು ಕೂಡ ಪೊಲೀಸರು ನಮ್ಮವರಿದ್ದಾರೆ, ವ್ಯವಸ್ಥೆಯೇ ನಮ್ದಿದೆ, ಯಾರನ್ನ ಏನ್ ಮಾಡ್ಕೊಳಕ್ಕಾಗುತ್ತೆ ಎನ್ನುವ ಧೈರ್ಯದಲ್ಲಿ ಆತ ಇದ್ದ. 10 ದಿನಗಳ ಕಾಲ ಆಕೆ ಕಾಣಲಿಲ್ವಲ್ಲ. 10 ದಿನಗಳ ನಂತರ ಆಕೆ ಪತ್ತೆ ಆಗಿಬಿಡ್ತಾಳೆ. ತನ್ನ ಕುಟುಂಬಸ್ಥರ ಸಂಪರ್ಕಕ್ಕೆ ಆಕೆ ಸಿಗ್ತಾಳೆ. ಆಕೆ ಅಷ್ಟೊತ್ತಿಗಾಗಲೇ ಮಾನಸಿಕವಾಗಿ, ದೈಹಿಕವಾಗಿ ಸಂಪೂರ್ಣವಾಗಿ ಕುಗ್ಗು ಹೋಗ್ಬಿಟ್ಟಿದ್ಲು. ಆದ್ರೆ ಆಕೆ ಅತ್ಯಂತ ಧೈರ್ಯವನ್ನ ತೋರಿಸಿ ಸುಮ್ಮನೆ ಇರೋದಿಲ್ಲ, ಶಾಸಕನಾದ್ರೂ ನಾನು ಹೋರಾಟವನ್ನ ಮಾಡ್ತೀನಿ ಅಂತ ಹೇಳಿ ಆಕೆ ಹೋಗಿ ದೂರನ್ನ ಕೊಡ್ತಾಳೆ. ದೂರು ಕೊಟ್ಟು ಸ್ವಲ್ಪ ದಿನಗಳ ಕಾಲ ಯಾವುದೇ ಪ್ರಯೋಜನವೂ ಕೂಡ ಆಗೋದಿಲ್ಲ. ಅಂತಿಮವಾಗಿ 1-2 ತಿಂಗಳ ಬಳಿಕ ಶಾಸಕನ ವಿರುದ್ಧವಾಗಿ FIR ಆಗತ್ತೆ.
ಅದರ ಶಾಸಕನ ಅರೆಸ್ಟ್ ಆಗಲಿ, ಶಾಸಕನ ವಿರುದ್ಧ ಕ್ರಮ ಆಗಲಿ ಅಂಥದ್ದೇನು ಕೂಡ ಆಗೋದಿಲ್ಲ. ಆದರೆ ಹೀಗೆ ಹೋಗ್ತಿರುವ ಸಂದರ್ಭದಲ್ಲಿ ಸಂತ್ರಸ್ತಿಗೆ ಏನು ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ಆಕೆ ಕೊನೆಗೆ ಏನು ಮಾಡ್ತಾಳೆ, ಉತ್ತರ ಪ್ರದೇಶ CM ಆಗಿರುವಂಥ ಯೋಗಿ ಆದಿತ್ಯನಾಥ್ ಮನೆ ಮುಂದೆ ಆಕೆ ಸಾಯೋದಕ್ಕೆ ಪ್ರಯತ್ನವನ್ನು ಪಡ್ತಾಳೆ. ಆಗ ಆ ವಿಚಾರ ಮಾಧ್ಯಮಗಳಲ್ಲಿ ಸುದ್ದಿ ಆಗುತ್ತೆ. ಎಲ್ಲ ಕಡೆಗಳಲ್ಲೂ ಕೂಡ ಪ್ರತಿಭಟನೆ, ಆಕ್ರೋಶ ಎಲ್ಲವೂ ಕೂಡ ಶುರುವಾಗುತ್ತೆ. ದೇಶಾದ್ಯಂತ ಒಂದು ಹೋರಾಟ ಅಥವಾ ಹೊಸ ಕ್ಯಾಂಪೇನ್ ಎಲ್ಲವೂ ಕೂಡ ಆರಂಭ ಆಗ್ಬಿಡುತ್ತೆ. ಆಗ ಶಾಸಕನಿಗೆ ನಿಜವಾದಂಥ ಸಮಸ್ಯೆ ಶುರುವಾಗಿದ್ದು. ಅಲ್ಲಿಯವರೆಗೆ ಯಾವುದೇ ಸಮಸ್ಯೆ ಆಗ್ತಾ ಇರಲಿಲ್ಲ. ಬೇರೆ ಯಾರೇ ಆಗಿದ್ರು ಕೂಡ ಇಷ್ಟು ಮುಂದೆ ಹೋಗ್ತಾ ಇರಲಿಲ್ಲ. ಅದರ ಹೆಣ್ಮಗಳು ಧೈರ್ಯ ಮಾಡಿಬಿಟ್ಟಿದ್ಲು, ನಾನು ಹೋರಾಟವನ್ನು ಮಾಡಲೇಬೇಕು ಅಂತ ನಿರ್ಧರಿಸಿ ಬಿಟ್ಟಿದ್ಲು. ಜೊತೆಗೆ ಆಕೆ ಕುಟುಂಬಸ್ಥರ ಬೆಂಬಲವೂ ಕೂಡ ಸಿಕ್ಕಿತ್ತು. ಹೀಗಾಗಿ ಆಕೆ ಒಂದೊಂದೇ ಹೆಜ್ಜೆ ಮುಂದೆ ಹೋಗಿ ಈ ವಿಚಾರ ಅಂತಿಮವಾಗಿ ಇಡೀ ಜಗತ್ತಿನ ಗಮನಕ್ಕೆ ತರುವಲ್ಲಿ ಯಶಸ್ವಿಯಾಗಿ ಬಿಡ್ತಾಳೆ. ಇದು ಆಗಿದ್ದು ಈ ಕೇಸ್ನಲ್ಲಿ. ಅದಾದ ನಂತರ ಈ ಕೇಸ್ ಯಾವುದಾದ್ರು ರೂಪವನ್ನು ಪಡೆದುಕೊಳ್ಳುತ್ತೆ. ಅಲ್ಲಿ ಪ್ರಮುಖವಾಗಿ ಈ ಕೇಸಿನ ಪ್ರಮುಖ ವಿಚಾರ ಏನಪ್ಪ ಅಂದ್ರೆ, 2019 ಸಂದರ್ಭದಲ್ಲಿ ಸಂತ್ರಸ್ತೆಯ ತಂದೆ ಜೋರಾಗಿ ಹೋರಾಟ ಎಲ್ಲವನ್ನು ಕೂಡ ಮಾಡ್ತಿರ್ತಾರಲ್ಲ. ಹೀಗೆ ಹೋರಾಡುವಂತ ಸಂದರ್ಭದಲ್ಲಿ ಶಾಸಕನ ಸಹೋದರ, ಶಾಸಕನ ಗೂಂಡಾಪಡೆ ಸಂತ್ರಸ್ತೆಯ ತಂದೆಗೆ ಸರಿಯಾಗಿ ಹೊಡೆದು ಬಿಡ್ತಾರೆ. ಮನಸ್ಸಿಗೆ ಬಂದ ಹಾಗೆ, ಸಾಯುವ ಹಾಗೆ ಹೊಡೆದು ಬಿಡ್ತಾರೆ. ಹೆದರಿಸಬೇಕು, ಕೇಸನ್ನ ವಾಪಸ್ ತೆಗೆದುಕೊಳ್ಳಿ ಎನ್ನುವ ರೀತಿಯಲ್ಲಿ ಧಮಕಿ ಹಾಕುವಂತ ಉದ್ದೇಶದಿಂದ. ಆಗ ಪೊಲೀಸರು ಏನ್ ಮಾಡ್ಬೇಕಿತ್ತು ಹೇಳಿ, ಶಾಸಕರನ್ನ ಅಥವಾ ಶಾಸಕನ ಗೂಂಡಾಪಡೆಯನ್ನು ಅರೆಸ್ಟ್ ಮಾಡಬೇಕಿತ್ತು. ಆದ್ರೆ ಪೊಲೀಸರು ಮಾಡಲಿಲ್ಲ. ನಮ್ಮ ದರಿದ್ರ ವ್ಯವಸ್ಥೆ, ಇಂಥ ವ್ಯವಸ್ಥೆಯಲ್ಲಿ ನೀವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ, ಅರ್ಥ ಮಾಡ್ಕೊಳ್ಳಿ. ಪೊಲೀಸರು ಏನ್ ಮಾಡ್ತಾರೆ, ಸಂತ್ರಸ್ತೆಯ ತಂದೆಯನ್ನೇ ಅರೆಸ್ಟ್ ಮಾಡೋದಕ್ಕೆ ಏನಾದ್ರು ನೆಪವನ್ನ ಹುಡುಕ್ತಾರೆ. ಆ ನಂತರ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿಟ್ಕೊಂಡಿದ್ದಾರೆ ಎನ್ನುವಂಥ ಆರೋಪದಲ್ಲಿ ಸಂತ್ರಸ್ತೆಯ ತಂದೆಯನ್ನ ಪೊಲೀಸರು ಬಂಧಿಸ್ತಾರೆ. ಪೊಲೀಸ್ ಕಸ್ಟಡಿಯಲ್ಲಿದ್ದ ಸಂದರ್ಭದಲ್ಲಿ ಸಂತ್ರಸ್ತೆಯ ತಂದೆ ಸಾವನ್ನಪ್ಪಿ ಬಿಡ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಸಾವಾಗಿ ಬಿಡುತ್ತೆ. ಆಗ ಈ ವಿಚಾರ ಇನ್ನು ದೊಡ್ಡ ಮಟ್ಟಿಗೆ ಚರ್ಚೆ ಆಗೋದಕ್ಕೆ ಶುರುವಾಗುತ್ತೆ. ಸುಪ್ರೀಂ ಕೋರ್ಟ್ ಈ ವಿಚಾರದಲ್ಲಿ ಮಧ್ಯಪ್ರವೇಶವನ್ನ ಮಾಡುತ್ತೆ. ಸುಪ್ರೀಂ ಕೋರ್ಟ್ ಹೇಳುತ್ತೆ, ಉತ್ತರ ಪ್ರದೇಶದ ವ್ಯಾಪ್ತಿಯಲ್ಲಿರುವಂತಹ ಕೋರ್ಟ್ನಲ್ಲಿ ಆದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಪ್ರಕರಣವನ್ನ ದೆಹಲಿಗೆ ವರ್ಗಾವಣೆ ಮಾಡಿಬಿಡುತ್ತೆ. ಈ ಪ್ರಕರಣದಲ್ಲಿ ಅಂತಿಮವಾಗಿ ದೆಹಲಿಯ ಕೆಳ ಹಂತದ ನ್ಯಾಯಾಲಯ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನ್ನ ತೀರ್ಪನ್ನ ಪ್ರಕಟ ಮಾಡುತ್ತೆ. ಏನಂತ? CBI ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಮಾಡಿತ್ತು. CBI ಕೂಡ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿತ್ತು. ಅಂತಿಮವಾಗಿ ಕೆಳಹಂತ ನ್ಯಾಯಾಲಯ ಏನಂತ ತೀರ್ಪನ್ನ ಕೊಡುತ್ತೆ, ಈ ಮಾಜಿ ಶಾಸಕ ಇದ್ದಲ್ಲ, ತುಂಬಾ ಪವರ್ಫುಲ್ ಆಗಿರುವಂತಹ ವ್ಯಕ್ತಿ, ತುಂಬಾ ಇನ್ಫ್ಲೂಯೆನ್ಸ್ ಇರುವಂತಹ ವ್ಯಕ್ತಿ, ಈ ವ್ಯಕ್ತಿ ಈ ಪ್ರಕರಣದಲ್ಲಿ ಕೃತ್ಯವನ್ನ ಎಸಗಿದ್ದು ಸಾಬೀತಾಗಿದೆ. ಆತ ಅಪರಾಧಿ, ಆತನಿಗೆ ಜೀವಾವಧಿ ಶಿಕ್ಷೆ ಆಗಬೇಕು ಅಂತ ಹೇಳಿ ಕೆಳ ಹಂತದ ನ್ಯಾಯಾಲಯ ತನ್ನ ಸ್ಪಷ್ಟವಾದಂತ ತೀರ್ಪನ್ನ ಪ್ರಕಟ ಮಾಡುತ್ತೆ. ಹೀಗಾಗಿ ಬಿಜೆಪಿಯ ಮಾಜಿ ಶಾಸಕ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗುತ್ತೆ. ಆಗ ಬಿಜೆಪಿಯಿಂದ ಆತನನ್ನು ಉಚ್ಚಾಟನೆ ಮಾಡಲಾಗುತ್ತೆ. ಆತ ಶಾಸಕ ಸ್ಥಾನವನ್ನು ಕೂಡ ಕಳ್ಕೊಳ್ತಾನೆ. ಇಷ್ಟು ಮಾತ್ರ ಅಲ್ಲ, ಅದಾದ ನಂತರ ಆಗುವಂತ ಬೆಳವಣಿಗೆ ಏನಪ್ಪಾ ಅಂದ್ರೆ, ಈ ತಂದೆಯನ್ನ ಸಾಯಿಸಿರ್ತಾರಲ್ಲ, ಸಂತ್ರಸ್ತೆಯ ತಂದೆಯನ್ನ, ಆ ಪ್ರಕರಣದಲ್ಲೂ ಕೂಡ ಶಾಸಕನ ನೇರ ಕೈವಾಡ ಇದೆ ಅಂತ ಹೇಳಿ ಆತನಿಗೆ ಆ ಪ್ರಕರಣದಲ್ಲೂ ಕೂಡ 10 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಇಲ್ಲಿಗೆ ಪ್ರಕರಣ ಮುಗಿದು ಹೋಯ್ತಾ? ಇಲ್ಲ. ಈ ಪ್ರಕರಣ ತನಗೆ ಬೇಕಾದ ರೀತಿಯಲ್ಲಿ ಮಾಡ್ಕೊಳ್ಬೇಕು ಅಂದ್ರೆ ಇರುವಂತ ಆಪ್ಷನ್ ಏನ್ ಹೇಳಿ, ಸಂತ್ರಸ್ತೆಯನ್ನ ಹೇಗಾದ್ರೂ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಹೇಳಿ ಅದಕ್ಕೂ ಒಂದು ಪ್ಲಾನ್ ರೂಪಿತ ಆಗುತ್ತೆ. ಸಂತ್ರಸ್ತೆ ತನ್ನ 2 ಚಿಕ್ಕಮ್ಮಂದ್ರ ಜೊತೆಗೆ, ವಕೀಲರ ಜೊತೆಗೆ ಒಮ್ಮೆ ಕಾರ್ನಲ್ಲಿ ಹೋಗುವಂತ ಸಂದರ್ಭದಲ್ಲಿ ನಂಬರ್ ಪ್ಲೇಟ್ ಇಲ್ಲದಂತ ಟ್ರಕ್ ಒಂದು ಬಂದು ಕಾರಿಗೆ ಗುದ್ದುತ್ತೆ. ಸಂತ್ರಸ್ತೆ ಗಂಭೀರವಾಗಿ ಗಾಯಗೊಳ್ತಾಳೆ. ಸಂತ್ರಸ್ತೆಯ ಜೊತೆಗೆ ಇದ್ದಂತ 2 ಆಂಟಿಯರು, ಅಂದ್ರೆ ಇಬ್ರು ಚಿಕ್ಕಮ್ಮಂದ್ರು, ಅವರಿಬ್ರು ಕೂಡ ಆ ಪ್ರಕರಣದಲ್ಲಿ ಆಕ್ಸಿಡೆಂಟ್ ಅಲ್ಲಿ ಸಾವನ್ನಪ್ಪಿ ಬಿಡ್ತಾರೆ. ಸಂತ್ರಸ್ತೆಯ ಪರ ವಕೀಲರು ಕೂಡ ಒಂದಷ್ಟು ದಿನಗಳ ಕಾಲ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಅವರು ಕೂಡ ಸಾವನ್ನಪ್ಪಿ ಬಿಡ್ತಾರೆ. ಈ ಪ್ರಕರಣದಲ್ಲಿ ಸಾವಿನ ಸಂಖ್ಯೆ ಎಷ್ಟಾಯ್ತು ಹೇಳಿ? ಸಂತ್ರಸ್ತೆಯ ತಂದೆ, 2 ಸಂಬಂಧಿಕರು, ಓರ್ವ ವಕೀಲ, ಒಟ್ಟಾರೆಯಾಗಿ 4 ಸಾವಾಯಿತು. ಸಂತ್ರಸ್ತೆ ಸ್ವಲ್ಪದಲ್ಲಿ ಬಚಾವಾಗ್ಬಿಡ್ತಾಳೆ. ಆದ್ರೆ ಆ ಟ್ರಕ್ ಶಾಸಕನಿಗೆ ಸೇರಿದ್ದು ಅಂತ ಹೇಳಿ ಸಾಬೀತುಪಡಿಸೋದಿಕ್ಕೆ ಅವರಿಗೆ ಸಾಧ್ಯ ಆಗ್ಲಿಲ್ಲ. ಒಂದಷ್ಟು ದಿನಗಳ ಕಾಲ ಆ ವಿಚಾರದಲ್ಲೂ ಕೂಡ ಹೋರಾಟವನ್ನ ಮಾಡಿದ್ರು. ಆದ್ರೆ ಆ ವಿಚಾರದಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಒಟ್ಟಾರೆಯಾಗಿ ಈ ಶಾಸಕ ಅಂತೂ ಜೈಲು ಸೇರ್ಬಿಟ್ನಲ್ಲ. ಸಂತ್ರಸ್ತೆ ಅನ್ಕೊಳ್ತಾಳೆ, ನಾನಿನ್ನ ಆರಾಮಾಗಿರಬಹುದು, ನನಗಿನ್ ಯಾವುದೇ ಆತಂಕ ಇಲ್ಲ, ಆಗಿದ್ದಾಗ ಹೋಯ್ತು, ನಾನೊಂದು ಹೋರಾಟದಲ್ಲಿ ಒಂದು ಹಂತಕ್ಕೆ ಯಶಸ್ವಿಯನ್ನ ಆದೆ, ನನ್ನ ತಂದೆಯನ್ನು ಹೇಗೂ ಕಳ್ಕೊಂಡೆ, ಆದ್ರೆ ಮುಂದಿನ ದಿನಗಳಲ್ಲಾದ್ರೂ ನನ್ನ ಜೀವನವನ್ನು ಸಾಗಿಸಬಹುದು ಅಂತ ಹೇಳಿ. ಹೀಗಿದ್ದಾಗಲೇ ಮಾಜಿ ಶಾಸಕ ಏನು ಮಾಡ್ತಾನೆ, ತನಗಿದ್ದಂಥ ಅವಕಾಶ, ಆತ ಹೈಕೋರ್ಟ್ ಹೋಗುವಂತ ಅವಕಾಶ ಇತ್ತು. ಹೈಕೋರ್ಟ್ಗೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೇಲ್ಮನವಿಯನ್ನ ಸಲ್ಲಿಸ್ತಾನೆ. ಜೊತೆಗೆ ಆತ ಜಾಮೀನಿಗೂ ಕೂಡ ಅರ್ಜಿಯನ್ನು ಸಲ್ಲಿಸಿರ್ತಾನೆ. ಹೀಗಿದ್ದಾಗಲೇ ಏನಾಯ್ತು ಅಂದ್ರೆ, ಮೊನ್ನೆ ತಾನೇ ದೆಹಲಿ ಹೈಕೋರ್ಟ್ನಲ್ಲಿ ಒಂದು ಆಘಾತಕಾರಿ ತೀರ್ಪು ಬರುತ್ತೆ. 2 ಜಡ್ಜ್ಗಳು ಒಂದು ತೀರ್ಪನ್ನ ಕೊಟ್ಟು ಬಿಡ್ತಾರೆ. ಏನಂತ? ಇಷ್ಟು ಗಂಭೀರವಾದಂತ ಪ್ರಕರಣದಲ್ಲಿ ಶಾಸಕ ಅಪರಾಧಿ ಅಂತ ಪ್ರೂವ್ ಆಗಿ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ನಲ್ಲ, ಕೆಳ ಹಂತ ನ್ಯಾಯಾಲಯ ತೀರ್ಪನ್ನ ಕೊಟ್ಟಿತ್ತಲ್ಲ, ಆ ತೀರ್ಪನ್ನೇ ದೆಹಲಿಯ ಹೈಕೋರ್ಟ್ ಅಮಾನತು ಮಾಡುತ್ತೆ, ಸಸ್ಪೆಂಡ್ ಮಾಡಿಬಿಡುತ್ತೆ ಆ ತೀರ್ಪನ್ನ. ಅಷ್ಟು ಮಾತ್ರ ಅಲ್ಲ, ಶಾಸಕ ಜೈಲಿಂದ ರಿಲೀಸ್ ಆಗುವ ರೀತಿಯಲ್ಲಿ ಬೇಲನ್ನ ಕೂಡ ಕೊಟ್ಟು ಬಿಡುತ್ತೆ. ನೀವು ಬೇಲ್ ಕೊಡ್ತೀವಿ ಸ್ವಾಮಿ, ಜೈಲಿಂದ ಹೊರಗಡೆ ಹೋಗಿ ಎನ್ನುವ ರೀತಿಯಲ್ಲಿ ದೆಹಲಿ ಹೈಕೋರ್ಟ್ ಹೇಳುತ್ತೆ.
ತುಂಬಾ ಅಪರೂಪದಲ್ಲಿ ಅಪರೂಪ ಎನ್ನುವ ರೀತಿಯಲ್ಲಿ ಇಂಥದ್ದೊಂದು ತೀರ್ಪು ಪ್ರಕಟ ಆಗಿಬಿಡುತ್ತೆ. ಇಷ್ಟು ಗಂಭೀರವಾದಂತಹ ಪ್ರಕರಣದಲ್ಲಿ ಸಹಜವಾಗಿ ಜನರ ಆಕ್ರೋಶ ಜಾಸ್ತಿ ಆಗುತ್ತೆ, ಜನ ರೊಚ್ಚಿಗೆದ್ದು ಬಿಡ್ತಾರೆ. ಸಂತ್ರಸ್ತೆ ಕುಟುಂಬಸ್ಥರು ಆರೋಪವನ್ನು ಮಾಡ್ತಿದ್ದಾರೆ ಬಿಡಿ. ಅವ್ರ ಆರೋಪ ಏನಪ್ಪ ಅಂದ್ರೆ ಜಡ್ಜ್ಗಳಿಗೆ ಲಂಚ ಕೊಟ್ಟಿರಬಹುದು, ಜಡ್ಜ್ಗಳನ್ನ ಒಳಗೆ ಹಾಕೊಂಡಿರಬಹುದು. ನೆಕ್ಸ್ಟ್ ಈ ಮಾಜಿ ಶಾಸಕನ ಪತ್ನಿ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ UP ಎಲೆಕ್ಷನ್ ಅಲ್ಲಿ, ಆ ಕಾರಣಕ್ಕಾಗಿ ಆತನಿಗೆ ಬೇಲ್ ಸಿಕ್ಕಿರಬಹುದು. ಈ ರೀತಿಯ ಒಂದಷ್ಟು ಆರೋಪಗಳನ್ನು ಕೂಡ ಮಾಡಿದ್ರು. ತಮಗಿರುವಂತಹ ಸಂಕಟ, ನೋವು ಎಲ್ಲವನ್ನು ಕೂಡ ಹೊರ ಹಾಕಿದ್ರು. ಯಾವಾಗ ದೆಹಲಿ ಹೈಕೋರ್ಟ್ ಈ ರೀತಿಯಾಗಿ ತೀರ್ಪು ಕೊಡುತ್ತೋ ಸಹಜವಾಗಿ ಜನ ರೊಚ್ಚಿಗೆದ್ರು, ಸಹಜವಾಗಿ ಜನರ ಆಕ್ರೋಶ ಜಾಸ್ತಿ ಆಯಿತು. ಜನ ಹೋರಾಟವನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಸಾಕಷ್ಟು ಹೋರಾಟಗಾರರು ಕೂಡ ಈ ವಿಚಾರದಲ್ಲಿ ಎಂಟ್ರಿಯನ್ನ ಕೊಟ್ಟು ಬಿಡ್ತಾರೆ. ಮಾಧ್ಯಮಗಳಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಕ್ಯಾಂಪೇನ್ ಈ ವಿಚಾರದಲ್ಲಿ ನಡೆಯೋಕೆ ಶುರುವಾಗುತ್ತೆ. ಪರ್ಟಿಕ್ಯುಲರ್ ಆಗಿ ಈ ಕೇಸ್ನಲ್ಲಿ ನಾವು ರಿಪಬ್ಲಿಕ್ ಟಿವಿ, ನ್ಯಾಷನಲ್ ವಾಹಿನಿ ಅವರಿಗೊಂದು ಕ್ರೆಡಿಟ್ ಅನ್ನು ಕೊಡಬೇಕಾಗುತ್ತೆ. ಯಾಕಂದ್ರೆ ದೊಡ್ಡ ಮಟ್ಟಿಗೆ ವಾಯ್ಸ್ ರೈಸ್ ಮಾಡಿದಂಥವ್ರು, ನಿರಂತರವಾಗಿ ಕ್ಯಾಂಪೇನ್ ಅನ್ನ ಮಾಡಿದಂಥವ್ರು ಈ ವಿಚಾರದಲ್ಲಿ. ಒಟ್ಟಾರೆ ಎಲ್ಲ ಕಡೆಗಳಲ್ಲೂ ಕೂಡ ಸುದ್ದಿ ಆಗೋದಕ್ಕೆ ಶುರುವಾಗುತ್ತೆ. ಆಗ CBI ಕೂಡ ಎಚ್ಚೆತ್ತುಕೊಳ್ಳುತ್ತೆ. ಕ್ಯಾಂಪೇನ್ ಎಲ್ಲ ಆಗಿಲ್ಲ ಅಂದ್ರೆ CBI ಮೇಲ್ಮನವಿ ಸಲ್ಲಿಸ್ತಿರ್ಲಿಲ್ಲ ಅಂತಂತೆ. ಎಲ್ಲ ಕ್ಯಾಂಪೇನ್ ಎಲ್ಲ ಶುರುವಾಗ್ತಿದ್ದಾಗೆ CBI ಏನ್ ಮಾಡುತ್ತೆ, ಈ ತೀರ್ಪಿನ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸುತ್ತೆ. ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ಮುಖ್ಯ ನ್ಯಾಯಮೂರ್ತಿಗಳ ಮುಂದೆ ಆ ಅರ್ಜಿ ವಿಚಾರಣೆಗೆ ಬರುತ್ತೆ. ಚೀಫ್ ಜಸ್ಟಿಸ್ ಆಗಿರುವಂತಹ ಸೂರ್ಯಕಾಂತ್ ಅವರ ಪೀಠದ ಮುಂದೆ ಅರ್ಜಿ ವಿಚಾರಣೆಗೆ ಬರುತ್ತೆ. ಆಗ CBI ಹೇಳುತ್ತೆ, ಇದು ತುಂಬಾ ಗಂಭೀರವಾದಂತಹ ಪ್ರಕರಣ. ಓರ್ವ ಹೆಣ್ಣು ಮಗಳ ಬದುಕು ಸರ್ವನಾಶ ಆಗಿದೆ, ಆಕೆಯ ತಂದೆಯನ್ನ ಕೊಂದಿದ್ದಾರೆ. ಈ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಕುಲ್ದೀಪ್ ಸಿಂಗ್ ಸೆಂಗಾರ್ ಜೈಲಿಂದ ಹೊರಗಡೆ ಬರಬಾರದು. ಜೊತೆಗೆ ಅವರಿಗೆ ಏನು ಕುಲ್ದೀಪ್ ಸಿಂಗ್ ಸೆಂಗಾರ್ ಅಂತವರಿಗೆ ಇಂತಹ ಪ್ರಕರಣದಲ್ಲಿ ರಿಲೀಫ್ ಸಿಗಬಾರ್ದು ಎನ್ನುವ ರೀತಿಯಲ್ಲಿ ವಾದವನ್ನ ಮಂಡಿಸ್ತಾರೆ CBI ಪರ ವಕೀಲರು. ಸುದೀರ್ಘ ಅವಧಿಯವರೆಗೆ ಇವತ್ತು ಕೋರ್ಟ್ನಲ್ಲಿ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೀತು. ಸಹಜವಾಗಿ ಕುತೂಹಲ ಮೂಡಿಸುತ್ತು ಏನಾಗಬಹುದು ಅಂತ ಹೇಳಿ. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಇದೀಗ ಹೈಕೋರ್ಟ್ನ ಆ ಆದೇಶಕ್ಕೆ ತಡೆ ನೀಡಿದೆ. 1 ತಿಂಗಳ ಕಾಲ ಇದೀಗ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಅಂತಿಮವಾಗಿ ಇವತ್ತು ಒಂದು ರೀತಿಯಲ್ಲಿ ಸಮಾಧಾನ ಆಗುವಂತ ತೀರ್ಪು ಬಂದಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಟ್ಟಾರೆ ಬಂಧುಗಳೇ, ಏನನ್ಸುತ್ತೆ ಇದನ್ನೆಲ್ಲ ನೋಡಿದಾಗ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.